ರಿಜಿಸ್ಟರ್ ರವಿಚಂದ್ರನ್ ಅವರ ಅಪೂರ್ವ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ನಾಯಕಿ ಅಪೂರ್ವ ಅವರು ಇದೀಗ ಡೈರೆಕ್ಟರ್ ಆಗಿದ್ದಾರೆ. ಡೈರೆಕ್ಟರ್ ಕ್ಯಾಪ್ ತೊಟ್ಟು ಸಕ್ಸಸ್ ಕೂಡ ಆಗಿದ್ದಾರೆ. ಇವತ್ತು ಓನನ್ನ ಚೇತನ ಸಿನಿಮಾದ ಪ್ರೀಮಿಯರ್ ಶೋ ಕೂಡ ಆಯಿತು. ಎಲ್ಲರೂ ಬಂದಿದ್ರು ಸೆಲೆಬ್ರಿಟಿಗಳು. ಅವರೆಲ್ಲರೂ ಕೂಡ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಅಂದರೆ ಮಕ್ಕಳಿಗೆ ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾನ ಮಾಡಿದ್ದಾರೆ ಅಂತ. ಸೊ ಅವ್ರು ನಮ್ಮ ಜೊತೆ ಇದ್ದಾರೆ, ಮಂದಿ ಮಾತಾಡ್ಸೋಣ. ಅಪೂರ್ವರವರೇ, ಕಂಗ್ರ್ಯಾಚುಲೇಷನ್ಸ್ ಆ್ಯಸ್ ಎ ನಾಯಕಿಯಾಗಿ, ಜೊತೆಗೆ ಈಗ ಡೈರೆಕ್ಟರ್ ಆಗಿನೂ ಕೂಡ ಸಕ್ಸಸ್ ಆಗಿದ್ದೀರಾ. ಸೊ ಈ ಡೈರೆಕ್ಟರ್ ಆಗಬೇಕು, ಡೈರೆಕ್ಟರ್ ಕ್ಯಾಪ್ ತೊಡಬೇಕು ಅಂತ ಅನಿಸಿದ್ದು ನಿಮಗೆ ಯಾವಾಗ? ಎಲ್ಲರಿಗೂ ನಮಸ್ತೆ. ಅದು ನನಗೆ ಫಸ್ಟ್ ಸಿನಿಮಾ ಅಪೂರ್ವ ಸಿನಿಮಾದಿಂದನೇ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಏಕೆಂದರೆ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿರೋವಂಥ ಹುಡುಗಿ. ಸಿನಿಮಾ ನೋಡಿ ಕಲಿಯೋಕ್ಕೆ ತುಂಬ ಆಸೆ ಇರುತ್ತೆ. ಏನೂ ಗೊತ್ತಿಲ್ಲದಿರೋರಿಗೆ ಬಂದು ಸಿನಿಮಾದಲ್ಲಿ ಕಲಿಬೇಕು ಅನ್ನೋ ಆಸೆ ಇರುತ್ತೆ. ಸೊ ಸೇಮ್ ಅವಾಗಲೂ ನನಗೆ ರವಿ ಸರು ಜಸ್ಟ್ ನನಗೆ ಅಲ್ಲಿ ಆ್ಯಕ್ಟ್ರೆಸ್ ಆಗಿ ಪಾಠ ಹೇಳ್ಕೊಡ್ಲಿಲ್ಲ. ಎಲ್ಲ ಥರ ಪಾಠ ನಿರ್ದೇಶಕಿಗೆ, ಅಂದರೆ ಕ್ಯಾಮ್ರಾ ಹಿಂದೆ ಏನು ವರ್ಕ್ ಮಾಡ್ತೀವಿ ನಾವು ಅನ್ನೋದ್ರ ಬಗ್ಗೆನೂ ನಂಗೆ ಅವಾಗಿಂದನೇ ಹೇಳ್ಕೊಟ್ರು. ಸೊ ಅಲ್ಲಿಂದನೇ ನನಗೆ ಫೌಂಡೇಶನ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಈ ಡೈರೆಕ್ಷನ್ ಮಾಡುವಾಗ ನಿಮಗೆ ಇದ್ದಂಥ ಚಾಲೆಂಜಸ್ ಅಂತ ಅಂದರೆ ಏನು? ಜೊತೆಗೆ ಎಲ್ಲರೂ ಒಂದೊಳ್ಳೆ ಟಾಪಿಕ್, ಒಂದೊಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಿದ್ರ ಮಕ್ಕಳಿಗೆ ಅಂತ ಹೇಳ್ತಿದ್ದಾರೆ. ಸೊ ಈ ಕತೆ ಹುಟ್ಟಿದ್ದು ಹೇಗೆ, ಏನು ಅಂತ ಹೇಳ್ಬೋದು? ಈ ಏನು ಕಂಟೆಂಟ್ ಇದೆ ಎಲ್ಲರಿಗೂ ರಿಲೇಟ್ ಆಗುತ್ತೆ. ಯಾಕೆಂದರೆ ನಾವು ಫೋನ್ ಬಗ್ಗೆ ಮಾಡಿರೋದ್ರಿಂದ ಎಲ್ಲ ಜನಗಳಿಗೂ ರಿಲೇಟ್ ಆಗುತ್ತೆ. ಸೊ ಇದನ್ನು ನಾವು ಕೋವಿಡ್ ಟೈಮಲ್ಲಿ, ಯಾಕೆಂದರೆ ಆವಾಗ ಯಾರಿಗೂ ಕೆಲಸ ಇರಲಿಲ್ಲ, ಏನಾದರೂ ಕೆಲಸ ಕೆದಕಿ ಮಾಡಬೇಕಾಗಿತ್ತು. ಸೊ ನನಗೆ ಯಾವಾಗಲೂ ಡೈರೆಕ್ಟರ್ ಆಗಬೇಕು ಅನ್ನೋದಕ್ಕಿಂತ ಟೆಕ್ನಿಷಿಯನ್ ಆಗಬೇಕು. ಕ್ಯಾಮ್ರಾ ಹಿಂದೆ ಏನು ನಡೆಯುತ್ತೆ, ಇವಾಗ ನಾವೇನೋ ಶೂಟ್ ಮಾಡ್ತೀವಿ, ಇದನ್ನು ಥಿಯೇಟರಿಗೆ ಹೇಗೆ ತರ್ತೀವಿ, ಇದ್ರ ಪ್ರೋಸೆಸ್ ಎಲ್ಲ ಏನು ಅನ್ನೋ ತಿಳ್ಕೊಳ್ಳೋ ಆಸೆ ತುಂಬ ಆಯಿತು. ಸೊ ಯಾವಾಗಲೂ ಎಲ್ಲ ಸಿನಿಮಾ ವರ್ಕ್ ಮಾಡಬೇಕಾದ್ರೂ ಜಸ್ಟ್ ಕ್ಯಾರವನ್ ಹೋಗಿ ಕುತ್ಕೋತಾ ಇರಲಿಲ್ಲ. ಸರ್ ಇದನ್ನು ಹೇಗೆ ಮಾಡ್ತಾ ಇದ್ದೀರಾ, ಇದೇನು ಇದು ಹೇಗು ಅಂತ ಎಲ್ಲ ಕೇಳ್ತಾ ಇದೆ. ಸೊ ಅವಾಗ ಡೈರೆಕ್ಟರ್ ರಾಜಶೇಖರ್ ಅವರು ಮತ್ತು ಡೈರೆಕ್ಟರ್ ಹರಿ ಸಂತೋಷ್ ಅವರು, ಮೇಡಮ್ ಇಷ್ಟೊಂದು ತಲೆ ತಿನ್ನಬೇಡಿ, ನಮ್ಗಲ್ಲಿ ಆಗೋದಿಲ್ಲ, ನೀವೇ ಡೈರೆಕ್ಷನ್ ಮಾಡಿಬಿಡಿ ಬಂದು ಅಂತ ಹೇಳಿದರು. ನಂಗೆ ಅವಾಗ ಅನ್ನಿಸ್ತು, ಹೌದಲ್ವಾ, ಯಾಕೆ ಮಾಡಬಾರ್ದು, ಚಾಲೆಂಜಿಗಾಗಿ ತೊಗೋಬೇಕು, ಹೆಣ್ಮಕ್ಳು ಎಲ್ಲದರಲ್ಲೂ ಇದ್ದೀವಿ, ಇದನ್ನು ಮಾಡೋಣ. ಬಿಕಾಸ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಆಲ್ರೆಡಿ ತುಂಬ ಜನ ಡೈರೆಕ್ಟರ್ಸ್ ಇದ್ದಾರೆ, ಲೇಡಿ ಡೈರೆಕ್ಟರ್ಸು. ನನಗೆ ಹೊಸದು. ಸೊ ಓಕೆ ಸರ್, ನಾನು ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ. ಆ ಟೈಮಲ್ಲಿ ವರ್ಕ್ಶಾಪ್ ಮಾಡಿದ್ವಿ 20-25 ಡೇಸು. ನಂಗೆ ಆವಾಗಲೇ ಸುಸ್ತು ಹೊಡೆದ್ಬಿಡ್ತು, ಏನಪ್ಪ ಇಷ್ಟೊಂದು ಕೆಲಸ ಇದೆ ಅಂತ. ನಾನು ಬಿಡಬಾರ್ದು ಅಂತ ಹೇಳಿ ಸೊ ಅವಾಗಿಂದ ಸ್ಟಾರ್ಟ್ ಆಗಿತ್ತು. ಸೊ ಇವರೆಲ್ಲ ಸಪೋರ್ಟು ನನಗೆ ಇವತ್ತು ಓನನ್ನ ಚೇತನ ಸಿನಿಮಾ ಹಾಕೋ ಕಾರಣ ಆಯಿತು. ರಿಜಿಸ್ಟರ್ ರವಿಚಂದ್ರನ್ ಅವ್ರ ಜೊತೆ ಸಿನಿಮಾ ಮಾಡೋವಾಗ ನೀವು ಒಂದು ಮಗುವಾಗಿನೇ ಸಿನಿಮಾ ಮಾಡಿದ್ದೀರಾ. ಅಂದರೆ ಲೈಕ್ ಅವರು ಹೇಳ್ತಾ ಇದ್ರು, ಅಂದರೆ ನನ್ನ ಮಗಳ ಥರ ಅಪೂರ್ವ, ಅಂದರೆ ಆ ಏಜ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನೀವು ಮಕ್ಕಳಿಗೆ ಡೈರೆಕ್ಷನ್ ಮಾಡಿದ್ದೀರಾ, ಸೇಮ್ ಆ್ಯಸ್ ಯೂಶ್ವಲ್ ಅದೇ ರೀತಿ. ಅಂದರೆ ರವಿಚಂದ್ರನ್ ಸರ್ ನಿಮ್ಮನ್ನು ಎಷ್ಟು ಪ್ರೀತಿಯಿಂದ, ಎಷ್ಟು ಮುದ್ದಾಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ರು, ನೀವು ಇಲ್ಲಿ ಅದೇ ಪೇಷನ್ಸಿಂದ ಅದೇ ರೀತಿ ಹೇಳ್ಕೊಡ್ಬೇಕಾಗಿರುತ್ತೆ ಮಕ್ಕಳಿಗೆ. ಸೊ ಅವ್ರಿಗೆ ಡೈರೆಕ್ಷನ್ ಮಾಡೋವಂಥ ಎಷ್ಟು ಕಷ್ಟ ಇತ್ತಾ, ಈಸಿ ಇತ್ತಾ? ಮಕ್ಕಳಿಗೆ ಆ್ಯಕ್ಟಿಂಗ್ ತಗೊಳ್ಳೋದು ತುಂಬ ಕಷ್ಟ. ಏನು ಒಂದು ಸೀನ್ ಕೊಡ್ಬೋದು, ಮಕ್ಳ ಹತ್ರ ಆ್ಯಕ್ಟಿಂಗ್ ತೆಗೆಸ್ಕೋಬೋದು, ಬಟ್ ಇಡೀ ಸಿನಿಮಾ ಅವ್ರ ಮೇಲೆ ಹೋಗುತ್ತೆ ಅನ್ನೋದು ಅಂದಾಗ ತುಂಬ ಕಷ್ಟ ಆಗುತ್ತೆ. ನನಗಂತೂ ಅವ್ರ ಹತ್ರ ಆ್ಯಕ್ಟಿಂಗ್ ತಗೊಳ್ಳೋದು ತುಂಬ ಕಷ್ಟ ಆಯ್ತು. ಇವಾಗೆಲ್ಲ ಸ್ವಲ್ಪ ದೊಡ್ಡವರಾಗಿದ್ದಾರೆ, ಅವಾಗಿನ್ನ ಚಿಕ್ಕವರು. ಏನಾದರೂ ಆ್ಯಕ್ಟಿಂಗ್ ಮಾಡಿಸ್ಬೇಕು ಅಂದರೆ ಅವ್ರ ಅಮ್ಮನ್ನ ಚಾಕ್ಲೇಟ್ ಕೊಟ್ಬಿಟ್ಟು ಇಲ್ಲಿ ನಿಲ್ಲಿಸ್ಬಿಡ್ಬೇಕಾಗಿತ್ತು ನನ್ನ ಕ್ಯಾಮ್ರಾ ಹಿಂದೆ. ಅವರು ಚಾಕ್ಲೇಟ್ ಇಟ್ಕೊಂಡು ನಿಂತಿರ್ತಿದ್ರು, ಇಲ್ಲ ಅವ್ರ ಅಮ್ಮ ಹೋಗಿ ಹಿಂಗೆ ಈ ಥರ ಹೇಳ್ಕೊಡ್ತಾಯಿದ್ರು. ಬಟ್ ತುಂಬ ಒಳ್ಳೆ ಮಕ್ಕಳು ಸಿಕ್ಕಿದ್ದಾರೆ, ಏನಾದರೂ ಹೇಳಿದರೆ ಗ್ಯಾದರ್ ಮಾಡ್ಕೋತಾರೆ, ತುಂಬ ನಾಲೆಜ್ ಇದ್ದಾರೆ. ಸೊ ಅವ್ರಿಗೆ ಆ ಹಳ್ಳಿ ಸ್ಲ್ಯಾಂಗ್ನ ಯೂಸ್ ಮಾಡೋ ಸ್ವಲ್ಪ ಕಷ್ಟ ಆಯ್ತು ನಮಗೆ ಸ್ಟಾರ್ಟಿಂಗು. ಯಾಕೆಂದರೆ ನಾವೆಲ್ಲ ಮಂಡ್ಯದ ಸ್ಲ್ಯಾಂಗ್ ಯೂಸ್ ಮಾಡಿದ್ದೀವಿ. ಸೊ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಆಯಿತು. ಏನು ರವಿ ಸರ್ ಅವತ್ತು ನನಗೆ ಹೇಳ್ಕೊಟ್ರು, ಏನೂ ನನಗೆ ಗೊತ್ತಿರಲಿಲ್ಲ. ಪ್ರೀತಿಯಿಂದ ಹೇಳ್ಕೊಟ್ರೆ ಯಾರು ಬೇಕಾದರೂ ಏನು ಬೇಕಾದರೂ ಕಲಿತಾರೆ. ಏನಂದರೆ ಒಂದು ನಮಗೆ ಕಲಿಬೇಕು ಅನ್ನೋ ಆಸೆ ಇರಬೇಕು. ಕಲಿಬೇಕು ಅನ್ನೋ ಯಾವಾಗ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೋತೀವಿ, ಏನಾದರೂ ಮಾಡ್ತೀವಿ ಲೈಫಲ್ಲಿ ಅಂದರೆ ಏನು ಬೇಕಾದರೂ ಆಗುತ್ತೆ. ಈಗ ಡೈರೆಕ್ಟರ್ ಆಗಿದ್ದೀರಾ. ಸೊ ಒಂದು ಸ್ಯಾಂಡಲ್ವುಡ್ನ ಒಬ್ಬ ಟಾಪ್ ಹೀರೋಗೆ ಡೈರೆಕ್ಷನ್ ಮಾಡಬೇಕು ಅಂತಂದರೆ ಯಾರಿಗೆ ಮಾಡಬೇಕು ಅಂತ ಡ್ರೀಮ್ ಇದೆ ಅಪೂರ್ವ ಅವ್ರಿಗೆ? ನಾನಿನ್ನು ಅಂಬೆಗಾಲು ಇಡ್ತಾ ಇದ್ದೀನಿ. ಇದು ಕಲಿಕೆ ಅಷ್ಟೇ. ಗೊತ್ತಿಲ್ಲ ನಾನಿನ್ನು ಮುಂದೆ ಡೈರೆಕ್ಷನ್ ಮಾಡ್ತೀನೋ ಇಲ್ವೋ ಅನ್ನೋದು ನನಗಿನ್ನ ಗೊತ್ತಿಲ್ಲ. ಸೊ ನೋಡೋಣ, ಆ ಥರ ಏನಾದರೂ ಆಪರ್ಚುನಿಟಿ ಸಿಕ್ಕಿದ್ರೆ ಗೊತ್ತಿಲ್ಲ, ಯಾರು ಸಿಗ್ತಾರೋ, ಯಾರು ಡೇಟ್ಸ್ ಕೊಡ್ತಾರೋ ಅವ್ರಿಗೆ ಮಾಡ್ತೀನಿ. ಇಂಥವ್ರಿಗೆ ಅಂತ ಪರ್ಟಿಕ್ಯುಲರ್ ಆಗಿ ಅವ್ರ ಮೇಲೆ ಇದಾಗಲ್ಲ. ಸೊ ನೋಡೋಣ, ದೇವ್ರು ಹೇಗೆ ನಮ್ಗೆ ಏನಾದರೂ ಮಾಡ್ತೀರಾ ರವಿಚಂದ್ರನ್? ಅವ್ರು ಡೇಟ್ಸ್ ಕೊಟ್ಟರೆ ವೈ ನಾಟ್ ಅಲ್ಲ. ಯಾವ ಥರ ಸಿನಿಮಾ ಮಾಡ್ತೀರಾ ರವಿ ಸರ್ಗೆ? ಯಾವ ಥರ ಸಿನಿಮಾ ಮಾಡ್ತಾರೋ ಅಪೂರ್ವ ಮಾಡಿದ್ರೆ? ಪ್ಲಾನ್ ಇನ್ನೂ ಹಾಕಿಲ್ಲ, ಯೋಚನೆನೂ ಮಾಡಿಲ್ಲ ಅದ್ರ ಬಗ್ಗೆ ನಾನು. ಯಾಕೆಂದರೆ ಬರೀ ನನ್ನ ಮೈಂಡ್ ಇವಾಗ ಓನನ್ನ ಚೇತನ ಸಿನಿಮಾದ ಮೇಲೆ ಇದೆ. ಅದನ್ನು ರಿಲೀಸ್ ಮಾಡಬೇಕು, ಜನಗಳಿಗೆ ತಲುಪಿಸ್ಬೇಕು. ಇಷ್ಟು ಏನೋ ಸೋಷಿಯಲ್ ಮೆಸೇಜ್ ಇರೋವಂಥ ಸಿನಿಮಾ ಇದು. ಜಸ್ಟ್ ಫೋನ್ ಬಗ್ಗೆ ಅಲ್ಲದೇ ಕಳ್ಬಟ್ಟಿ ಬಗ್ಗೆ ನಾವು ಸಿನಿಮಾದಲ್ಲಿ ಹೇಳಿದ್ದೀವಿ. ಇದು ಜನಗಳಿಗೆ ರೀಚ್ ಆಗಬೇಕು. ಇಷ್ಟು ಚೆನ್ನಾಗಿರೋ ಸಿನಿಮಾನ ಜನಗಳು ನೋಡ್ತಾರೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲೂ ಕೂಡ ನಮಗೆ ಕೈ ಬಿಡಲ್ಲ ಅನ್ನೋದು ಇದಿದೆ. ಸೊ ಎಲ್ಲರೂ ಕೂಡ ಈ ಸಿನಿಮಾ ನೋಡಿ ಈ ಸಿನಿಮಾನ ತಲುಪಿಸೋದು ನಮ್ಮ ಒಂದು ಜವಾಬ್ದಾರಿ. ಅದಕ್ಕೆ ಇವಾಗ ಹೋರಾಡ್ತೀನಿ. ಡೈರೆಕ್ಷನ್ ಹೊರತಾಗಿ ನಾಯಕಿಯಾಗಿ ಹೇಗೆ ನಡೀತಿದೆ ನಿಮ್ಮ ಜರ್ನಿ?
ಸೊ ಸೂತ್ರಧಾರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಈಗ ಯಾವುದೋ ಸಾಂಗ್ಗೋಸ್ಕರ ತುಂಬಾ ಸ್ಲಿಮ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ರಿ. ಯಾವ ಸಾಂಗು ಏನು? ಈಗ ನಂದು ರಾನಿ ಸಿನಿಮಾ ಶೂಟ್ ನಡೀತಾ ಇದೆ, ಸೂರಿ ಲವ್ ಸಂಧ್ಯಾ ನಡೀತಾ ಇದೆ, ಆಮೇಲೆ ಸೂತ್ರಧಾರಿ. ಈ 3 ಪ್ರಾಜೆಕ್ಟ್ಸ್ಗಳ ಜೊತೆ ನನ್ನ ಓನನ ಚೇತನ ಕೂಡ ರಿಲೀಸಿಗೆ ಬಂದಿದೆ. ಖುಷಿ ಆಗುತ್ತೆ, ಯಾಕೆಂದರೆ ಇಲ್ಲಿ ಆ್ಯಕ್ಟು ಕೂಡ ಮಾಡಬೇಕು, ಡೈರೆಕ್ಷನ್ದು ಜವಾಬ್ದಾರಿ ತಗೊಳ್ಳೋದು ಸ್ವಲ್ಪ ನಮಗೆ ಕಷ್ಟನೇ. ಬಟ್ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಇನ್ನು ಅನೌನ್ಸ್ ಮಾಡಿಲ್ಲ ಹೊಸ ಪ್ರಾಜೆಕ್ಟ್ಗಳನ್ನ, ಪ್ರೊಡಕ್ಷನ್ ಕಡೆಯಿಂದ ಅನೌನ್ಸ್ ಮಾಡಿದಾಗ ಖಂಡಿತ ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್ ನಿಮ್ಮ ಸಿನಿಮಾಗೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಅಪೂರ್ವ ಅವರ ಮಾತು. ಏನು ಯಾರೆಲ್ಲ ಪೇರೆಂಟ್ಸು ತಮ್ಮ ಮಕ್ಕಳಿಗೆ ಏನಾದರೂ ಒಂದು ಮೆಸೇಜ್ ಇರೋ ಸಿನಿಮಾ ತೋರಿಸ್ಬೇಕು ಅಂತಂದರೆ ಖಂಡಿತ ನಾಳೆಯಿಂದ ಓ ನನ್ನ ಚೇತನ ಸಿನಿಮಾ ಥಿಯೇಟರ್ನಲ್ಲಿ ಇರುತ್ತೆ. ಸೊ ಎಲ್ಲರೂ ಬಂದು ಇಡೀ ಕುಟುಂಬ ನೋಡುವಂಥ ಸಿನಿಮಾ ಇದಾಗಿದೆ. ಜೊತೆಗೆ ಮಕ್ಕಳಿಗೆ ಒಂದೊಳ್ಳೆ ಮೆಸೇಜ್ ಕೂಡ ಇದೆ. ಸಾಕಷ್ಟು ಮಕ್ಕಳು ಈಗ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ಅವರು ಮೊಬೈಲಿಂದ ಅಡಿಕ್ಟ್ ಆಗಬಾರ್ದು ಅಂತಂದರೆ ಈ ಸಿನಿಮಾನ ಬಂದು ತೋರಿಸ್ಬೋದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.